ಕ್ವಶನ್ ನಂಬರ್ 12. ಸಮವಾದ ಬಾಹುಗಳನ್ನು ಹೊಂದಿರುವ ಎರಡು ಭುಜಗಳ ಸಮರೂಪತೆಗೆ ನಿಬಂಧನೆಗಳನ್ನು ಬರೆಯಿರಿ. ನಿಬಂಧನೆ ಅಂದ್ರೇನು? ನಿಮ್ಮ ಅನಿಸಿಕೆಗಳು, ನಿಮ್ಮ ಮುಂದೆ ತಿಳುವಳಿಕೆಯನ್ನು ಬರೆಯಿರಿ. ಸಮವಾದ ಬಾಹುಗಳನ್ನು ಹೊಂದಿರುವ ಅಂತರ ಎರಡು ಭುಜಗಳ ಸಮರೂಪತೆಯ ನಿಬಂಧನೆಯನ್ನು ಬರೆಯಿರಿ. ಅಂದ್ರೇನು? ಅನುರೂಪ ಬಾಹುಗಳ ಅನುಪಾತ ಸಮವಾಗಿರುತ್ತವೆ ಅಂತ ಬರೆದ್ರೆ ಮುಗಿತು. ಅನುರೂಪ ಬಾಹುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಅಂತ ಬರೆದ್ಬಿಟ್ರೆ ಸಾಕು, ಅಥವಾ ಸಮವಾಗಿರುತ್ತವೆ. ಸಮವಾದ ಬಾಹುಗಳನ್ನು ಹೊಂದಿರುವ ಎರಡು ಭುಜಗಳ ಸಮರೂಪತೆ ಅಂತಾರೆ. ಅಂದ್ರೆ ಎರಡು ಅನುರೂಪ ಬಾಹುಗಳ ಅನುಪಾತ ಸಮವಾಗಿರ್ತವೆ ಅಂತ ಅರ್ಥ. ಇನ್ನು ಕ್ವಶನ್ ನಂಬರ್ 13 ನೋಡ್ರಿ. 2x ಮೈನಸ್ 5y ಪ್ಲಸ್ 4 = 0 ಮತ್ತು 2x + y - 8 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರವನ್ನು ಹೊಂದಿರುತ್ತವೆ ಅಂತ ಕೇಳ್ತಾರೆ. ಪರಿಹಾರಗಳೆಷ್ಟು ಅಂತ ಕೇಳ್ತಾರೆ. ಜೋಡಿ ರೇಖಾತ್ಮಕ ಸಮೀಕರಣಗಳ ಪರಿಹಾರಗಳೆಷ್ಟು ಅಂತ ಕೇಳ್ತಾರೆ. ಪರಿಹಾರ ಎಷ್ಟು ಅಂತ ಕೇಳಿದಾಗ ನಾವೇನು ಮಾಡಬೇಕು? ಈ ಒಂದೇ ಸಮೀಕರಣವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಮು. ಯಾವುದು ಒಂದೇ ಸಮೀಕರಣ? 2x - 5y ಪ್ಲಸ್ 4 = 0 ಇದು ಒಂದೇ ಸಮೀಕರಣ ಆಯಿತು. ಇನ್ನು ಎರಡನೇ ಸಮೀಕರಣವನ್ನು ಬರ್ಕೊಂಡ್ಬಿಡ್ತೀನಿ. ಎರಡನೇ ಸಮೀಕರಣ ಯಾವುದು? 2x + y - 8 = 0. ಇದರಲ್ಲಿ ಏನು ಮಾಡಬೇಕು? ಇದು a1, ಇದು b1 c1, ಇಲ್ಲಿ a2 b2 c2. ಇಲ್ಲಿ a1 ಅಂದರೆ ಏನಾಯ್ತು? ಇಲ್ಲಿ ಎರಡಾಯಿತು. ಅಂದರೆ a1/a2 ಅಂದರೆ ಎಷ್ಟಾಯಿತು? a1 ಅಂದರೆ ಎಷ್ಟಾಯಿತು? 2. a2 ಅಂದರೆ ಎಷ್ಟಾಯಿತು? 2. ಇನ್ನು b1/b2 b1 ಅಂದರೆ ಎಷ್ಟಿಲ್ಲಿ? -5. b2 ಅಂದರೆ ಎಷ್ಟು? +1. ಆಮೇಲೆ c1/c2 ಅಂದರೆ ಎಷ್ಟು? c1 ಅಂದರೆ 4, c2 ಅಂದರೆ -8. ಎಷ್ಟಾಯಿತು? ಏನಾಯ್ತು ನೋಡ್ರಿ, ಸರಳೀಕರಿಸ್ಕೊಂಡ್ಬಿಡೋಣ. 2 ಒಂದಲೇ ಅಂದರೆ a1/a2 ಅಂದ್ರೆ ಏನು? 1/2 ಆಯಿತು. ಇದಕ್ಕೆ 1/1 ಆಯಿತು. = b1/b2 ಅಂದ್ರೆ ಏನು? -5/1 ಈಕ್ವಲ್ ಆಗಲಿಲ್ಲ. ನಾಟ್ ಈಕ್ವಲ್ ಆಯಿತು, ಹೌದಲ್ಲ? ನಾಟ್ ಈಕ್ವಲ್ ಆಯಿತು ಅಂದಾಗ ಇದು ಯಾವ ರೂಪದಲ್ಲಿ ಅದ? a1/a2 ನಾಟ್ ಈಕ್ವಲ್ ಟು b1/b2 ಆಯಿತು. ಹಿಂಗಾಯಿತು ಅಂದ್ರೆ ಎಷ್ಟಿರ್ತಾವೆ ಪರಿಹಾರಗಳು? ಅನನ್ಯ ಪರಿಹಾರವಿರುತ್ತದೆ ಅಥವಾ ಒಂದು ಪರಿಹಾರವಿರುತ್ತದೆ. ಅನನ್ಯ ಪರಿಹಾರ ಅಂತ ಬರೀಬೇಕು. ಅನನ್ಯ ಪರಿಹಾರ ಅಥವಾ ಪರಿಹಾರ ಒಂದು ಇರುತ್ತದೆ ಅಂತ ಬರೀಬಹುದು. ಅರ್ಥ ಆಯ್ತು ಹೇಳಿದ್ದು?